ಹೈ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶಾಂತಿ ರಾತ್ರಿ ಕನ್ಸಲ್ಲಿ ಕಂಡಿದ್ದನ್ನ ಯೋಚನೆ ಮಾಡ್ಕೊಂಡು ಕೂತಿರುವಾಗ ಶಾಂತಿ ಕೆಂಪ್ಸೀರೆ ಉಟ್ಕೊಂಡಿರೋದನ್ನ ರೋಹಿಣಿ ನೋಡ್ತಾಳೆ. ನಂತರ ಮನೋಜ್, ಬನ್ನಿ ಇಲ್ಲಿ, ನಾನು ಹೇಳಿಲ್ವಾ ನಿಮಗೆ ಅತ್ತೆಗೆ ಎಷ್ಟು ಭಯ ಆಗಿದೆ ನೋಡಿ ಅಂತ ಹೇಳ್ತಿರುವಾಗ, ಅಮ್ಮ ರಾತ್ರಿ ಬೇರೆ ಕಲರ್ ಸೀರೆ ಉಟ್ಕೊಂಡಿದ್ರಲ್ವಾ, ಈಗ ನೋಡಿದ್ರೆ ಕೆಂಪು ಕಲರ್ ಸೀರೆ ಉಟ್ಕೊಂಡಿದ್ದಾರೆ ಅಂತ ಮನೋಜ್ ಹೇಳ್ತಿರ್ತಾನೆ. ನಾನು ಹೇಳಿಲ್ವಾ ಮನೋಜ್, ಅತ್ತೆಗೆ ಸ್ವಾಮಿಗಳು ಅಂತಂದರೆ ಭಯ ಭಕ್ತಿ ಜಾಸ್ತಿ ಅಂತ, ಅದಕ್ಕೆ ಇವಾಗ ಸ್ವಾಮೀಜಿಗಳು ಹೇಳಿದಾಗ ಕೆಂಪು ಕಲರ್ ಸೀರೆನೇ ಉಟ್ಕೊಂಡಿದ್ದಾರೆ ಅಂತ ರೋಹಿಣಿ ಹೇಳ್ತಿರುವಾಗ, ಹಾಗಾದರೆ ಅಮ್ಮನಿಗೆ ಭಯ ಶುರುವಾಗಿದೆ ಅಂತ ಆಯಿತು ಅಂತ ಮನೋಜ ಹೇಳ್ತಾನೆ. ಹೌದು ಮನೋಜ್, ಸೂರ್ಯ ಅವರು ಯಮನ್ ವೇಷ ಹಾಕೊಂಡು ಬಂದಿದ್ರಲ್ಲ, ಅದನ್ನ ನೋಡಿ ಅತ್ತೆ ತುಂಬ ಭಯ ಪಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸೂರ್ಯ ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರು ನಮಗೆ ಒಳ್ಳೇದನ್ನೇ ಮಾಡಿದ್ರು ಅಂತ ರೋಹಿಣಿ ಹೇಳ್ಕೊಂಡು ಖುಷಿ ಪಡ್ತಿರ್ತಾಳೆ. ಈ ಕಡೆ ಸೂರ್ಯ ಬಂದು ಅಪ್ಪ ಅಪ್ಪ ಅಂತ ಜೋರಾಗಿ ಕೂಗ್ತಾನೆ. ಏನ್ರಿ ಅದು, ಮಾವ ಅಂಗಡಿಗೆ ಹೋಗಿದ್ದಾರೆ, ಏನ್ರಿ ನಿಮ್ದು ಅಂತ ಮೀನಾ ಕೇಳಿದಾಗ, ಏನಾದರೂ ಬೇಕು ಅಂದರೆ ನೀನು ನನ್ನೇ ಕೇಳೋದಲ್ವೇನೆ, ಅವ್ರನ್ನ ಯಾಕೆ ಕಳಿಸ್ತೆ ಅಂತ ಸೂರ್ಯ ಕೇಳ್ತಾನೆ. ನಾನೇನು ಬೇಕು ಅಂತ ಕೇಳಿಲ್ಲ ರೀ, ಅವರೇ ಹೋಗಿರೋದು ಅಂತ ಮೀನಾ ಹೇಳಿ ಶಾಂತಿಗೆ ಕಾಫಿ ತಂದು ಕೊಡ್ತಾಳೆ ಮೀನಾ. ಆಗ ಶಾಂತಿ ಕಾಫಿ ಕಪ್ ಹಿಡ್ಕೊಂಡು ಯೋಚನೆ ಮಾಡ್ತಿರೋದನ್ನ ನೋಡಿ, ಏನ್ರಿ ಇದು ಅತ್ತೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಲ್ಲ, ಏನ್ರಿ ಆಗಿರ್ಬೋದು ಅಂತ ಮೀನಾ ಕೇಳ್ತಿರೋವಾಗ ರಂಗನಾಥ್ ಅವ್ರು ಅಲ್ಲಿಗೆ ಬರ್ತಾರೆ. ಏನಪ್ಪ ನಿನ್ಗೇನಾದ್ರೂ ಬೇಕು ಅಂದರೆ ನಾನು ಕೇಳಬಾರ್ದೇನಪ್ಪ, ಯಾಕಪ್ಪ ಹೋಗಿದೆ ಅಂತ ಸೂರ್ಯ ಕೇಳಿದಾಗ, ನನ್ಗೇನಾದ್ರೂ ಬೇಕು ಅಂತಂದ್ರೆ ಅದನ್ನ ತಗೊಳ್ಳೋದು ನನಗೆ ಗೊತ್ತಿಲ್ವೇನೋ, ಸುಮ್ಮನೆ ಇರುವಂತ ರಂಗನಾಥ್ ಅವ್ರು ಹೇಳಿ, ಹೇ ಶಾಂತಿ, ಸೊಪ್ಪು ತಗೊಂಡು ಬಂದಿದ್ದಾರೆ, ಫ್ರೆಶ್ ಆಗಿದೆ, ತಗೋಬಾ ಅಂತ ಕರೀತಾರೆ. ಅಷ್ಟರಲ್ಲಿ ಆ ಸೊಪ್ಪು ತಗೊಂಡು ಬರೋಳು ಮನೆ ಬಾಗಿಲಿಗೆ ಬರ್ತಾಳೆ. ಅವರೇ ಬಂದ್ಬಿಟ್ರು, ನೋಡು ಬಾ ತಗೋಬಾ ಅಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ ಶಾಂತಿ ಆ ಸೊಪ್ಪು ಮಾರೋ ಹೆಂಗಸನ್ನು ನೋಡಿದ ತಕ್ಷಣ ಶಾಕ್ ಆಗ್ತಾಳೆ. ಯಾಕಂದ್ರೆ ಕನ್ಸಲ್ಲೇ ರಂಗನಾಥ್ ಮತ್ತೆ ಆ ಸೊಪ್ಪು ಮಾರೋಳು ಇಬ್ರು ಮದುವೆ ಆಗ್ತಿರೋದನ್ನ ಶಾಂತಿ ಕನ್ಸಲ್ಲಿ ಕಂಡಿರ್ತಾಳೆ. ಹಾಗೆ ಗಾಬರಿಯಿಂದ ಅವಳನ್ನೇ ನೋಡ್ತಿರ್ಬೇಕಾದ್ರೆ, ಓಹೋ ಏನಕ್ಕ ವೆರೈಟಿ ಸೊಪ್ಪು ತಂದ್ಬಿಟ್ಟಿದ್ದೀರಾ, ಎಷ್ಟು ರೇಟು, ಎಲ್ಲ ಫ್ರೆಶ್ ತಾನೆ ಅಂತ ಸೂರ್ಯ ಕೇಳ್ತಿರ್ತಾನೆ. ನಂತರ ನೋಡಪ್ಪ ಬೆಳಗ್ಗೆನೆ ಕಿತ್ಕೊಂಡು ಬಂದಿರೋದು, ಅದಕ್ಕೆ ಎಲ್ಲ ಫ್ರೆಶ್ ಆಗೇ ಇದೆಯಪ್ಪ ಅಂತ ಸೊಪ್ಪು ಮಾರೋ ಹೆಂಗಸ ಹೇಳ್ತಿರ್ಬೇಕಾದ್ರೆ ಮೀನಾ ಯಾವ್ಯಾವ ಸೊಪ್ಪು ಬೇಕು ಅಂತ ತಗೋತಿರ್ತಾಳೆ. ಅಪ್ಪಯ್ಯ ಡೈಲಿ ಸೊಪ್ಪು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ, ನಿಜಾನ ಅಪ್ಪಯ್ಯ ಅಂತ ಸೂರ್ಯ ಕೇಳ್ತಿರೋವಾಗ, ಹೌದು ಕಣೋ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಹೌದು ನೀವು ಹೇಳ್ತಿರೋದು ನಿಜ ಸರ್ ಅಂತ ಹೆಂಗಸ ಹೇಳ್ತಿರ್ಬೇಕಾದ್ರೆ, ನಾನು ಚಿಕ್ಕವನಾಗಿದ್ದಾಗ ನಮ್ಮಮ್ಮ ಯಾವಾಗಲೂ ಸೊಪ್ಪಿನ ಸಾಂಬಾರು ಸೊಪ್ಪಿನ ಪಲ್ಯ ಎಲ್ಲ ಮಾಡ್ಕೊಡ್ತಿದ್ರು ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಓ ಹಾಗ, ಅದಕ್ಕೆ ಈ ವಯಸ್ಸಲ್ಲೂ ನಿಮ್ಮ ಮುಖ ಹಂಗೆ ಮಿಂಚ್ತಾ ಇದೆ, ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ ನೀವು ಅಂತ ಹೆಂಗಸ ಹೇಳ್ತಿರುವಾಗ ಅದನ್ನ ಕೇಳಿ ಶಾಂತಿ ಕೋಪ ಬರ್ತಿರುತ್ತೆ. ಏನೋ ನಾನು ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದೇನೆ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಹೌದು ನೀವು ಇನ್ನೂ ಹುಡುಗನ ಥರನೇ ಕಾಣಿಸ್ತಿದ್ದೀರಾ, ಏನು ಹಬ್ಬ ಅಂದರೆ ನಿಮ್ಗೊಂದು 40-45 ವರ್ಷ ಆಗಿರಬೇಕು ಅಷ್ಟೇ ತಾನೆ ಅಂತ ಸುಮಾರು ಹೆಂಗಸ ಹೇಳ್ತಿರುವಾಗ, ಆಹಾ ಅಕ್ಕ ಕರೆಕ್ಟಾಗಿ ಹೇಳ್ಬಿಟ್ರಿ ನೀವು ಅಂತ ಸೂರ್ಯ ಹೇಳ್ತಿರ್ತಾನೆ. ಸುಮ್ಮನೆ ಇರೋ ನೀನು ಅಂತ ಹೇಳಿ, ಅಯ್ಯೋ ತಾಯಿ ನನಗೆ ಇವಾಗ 60 ವರ್ಷದ ಮೇಲಾಗಿದೆ, ರಿಟೈರ್ಡ್ ಕೂಡ ಆಗೋಗಿದೆ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಅಯ್ಯೋ ನಿಜವಾಗ್ಲೂ ನಾನು ನಂಬೋದಕ್ಕೆ ಆಗ್ತಿಲ್ಲ, ನಿಮ್ಮನ್ನು ನೋಡಿದ್ರೆ ಇವಾಗ ತಾನೇ 40-45 ಇರ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೆ, ತಲೆಯಲ್ಲಿ ಒಂದು ಬಿಳಿ ಕೂದಲು ಕಾಣಿಸ್ತಿಲ್ಲ ಅಂತ ಹೆಂಗಸ ಹೇಳ್ತಿರುವಾಗ ಅದನ್ನ ಕೇಳಿ ಶಾಂತಿಗೆ ಕೋಪ ಇನ್ನೂ ಜಾಸ್ತಿ ಆಗ್ತಿರುತ್ತೆ. ನಂತರ ಶಾಂತಿ ಏನು ಸೊಪ್ಪು ಬೇಕು ನೋಡ್ಬಾರೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಬನ್ನಿ ಅಕ್ಕ ನಿಮ್ಗೆ ಯಾವ ಸೊಪ್ಪು ಬೇಕು ಬನ್ನಿ, ಎಲ್ಲ ಫ್ರೆಶ್ ಆಗಿದೆ ಅಂತ ಆ ಸೊಪ್ಪು ಮಾರೋ ಹೆಂಗಸ ಹೇಳ್ತಿರ್ತಾಳೆ. ಸೊಪ್ಪು ಗಿಪ್ಪು ಏನು ಬೇಡ, ನೀನು ಮೊದಲು ಇಲ್ಲಿಂದ ಆಚೆ ಹೋಗಿ ಅಂತ ಹೇಳಿ, ರೀ ನೀವು ಈ ಕಡೆ ಬನ್ರಿ ಅಂತ ಶಾಂತಿ ಹೇಳ್ತಿರುವಾಗ, ಯಾಕೆ ಶಾಂತಿ ಏನಾಯ್ತು, ಯಾಕೆ ಈ ರೀತಿ ಕೋಪ ಮಾಡ್ಕೋತಾ ಇದೆಯಾ, ಅಲ್ಲ ಕಡೆ ನೀನೇ ಅಲ್ವೇನೆ ಹೇಳಿದ್ದು ಡೈಲಿ ಒಂದೊಂದು ಸೊಪ್ಪು ತಿನ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ದಲ್ಲೇ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಹೌದು ಹೇಳ್ದೆ, ಆದರೆ ಇವಾಗ ನನಗೆ ಬೇಕಾಗಿಲ್ಲ, ನನಗೆ ಇವಾಗ ತಿನ್ಬೇಕು ಅಂತಾನು ಅನ್ನಿಸ್ತಾ ಇಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಅತ್ತೆ ಸೊಪ್ಪು ಮಾಡಿ ತುಂಬಾ ದಿವಸ ಆಗಿದೆ, ತಗೊಳ್ಳ ಅಂತ ಮೀನಾ ಕೇಳಿದಾಗ, ನೀನು ಸುಮ್ಮನೆ ನಿಂತ್ಕೊಳ್ಳೆ ಸಾಕು, ಯಾವ ಸೊಪ್ಪು ಬೇಕಾಗಿಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಅತ್ತೆ ಇವಾಗ ಸೊಪ್ಪು ತಗೊಂಡು ಫ್ರಿಜ್ಜಲ್ಲಿ ಇಟ್ಟು ಬೇಕಾದ್ರೆ ನಾಳೆ ಮಾಡ್ಕೊಡ್ತೀನಿ ಅತ್ತೆ ಅಂತ ಮೀನಾ ಹೇಳ್ತಿರುವಾಗ, ಇವಾಗ ಸೊಪ್ಪು ಬೇಕು ಅಂತ ನಿನ್ನ ಹತ್ರ ಯಾರಾದ್ರೂ ಕೇಳಿದ್ರೇನೆ ನಾನೇ ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ, ಸುಮ್ಮನೆ ನಿಂತ್ಕೊಳ್ಳೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಕ್ಕ ಎಲ್ಲ ಫ್ರೆಶ್ ಆಗಿದೆ ಅಕ್ಕ, ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಬಂದು ನೀವೇ ನೋಡಿದ್ರೆ ನೀವು ಖಂಡಿತವಾಗ್ಲೂ ತಗೋತೀರಾ, ಇದಕ್ಕೆ ಔಷಧಿ ಎಲ್ಲ ಏನು ಹಾಕಿ ಬೆಳೆಸಿಲ್ಲ ಅಕ್ಕ, ತುಂಬಾನೇ ಚೆನ್ನಾಗಿದೆ, ಬಂದು ಒಂದ್ಸಲ ನೋಡಿ ಅಂತ ಹೆಂಗ್ಸ್ ಕರಿತಿರ್ಬೇಕಾದ್ರೆ, ಮೊದಲು ನಿನ್ನ ಅಕ್ಕ ಅಂತ ಕರೆಯೋದನ್ನ ನಿಲ್ಸೆ, ನಿನ್ನ ಅಕ್ಕ ಅಂತೆಲ್ಲ ಕರಿಬೇಡ, ನನ್ನಿಂದ ಅದನ್ನ ಕೇಳಿಸ್ಕೊಳ್ಳೋದಕ್ಕೂ ಆಗ್ತಿಲ್ಲ ಅಂತ ಶಾಂತಿ ಬೈತಿರ್ತಾಳೆ. ಆಗ ಮನೆಯವರೆಲ್ಲರೂ ಶಾಂತಿನೇ ನೋಡ್ತಿರ್ತಾರೆ. ಶಾಂತಿ, ನಾನು ಯಾವಾಗಲೂ ಇವ್ರ ಹತ್ರನೇ ಕಣೆ ಸೊಪ್ಪು ತಗೊಂಡು ಬರೋದು, ಅವಾಗೆಲ್ಲ ನೀನೇನು ಹೇಳಲೇ ಇಲ್ವಲ್ಲೇ, ಇವಾಗ ಅವಳೇ ಮನೆಗೆ ತಂದು ಕೊಡ್ಬೇಕಾದ್ರೆ ಬೇಡ ಅಂತ ಹೇಳ್ತಿದ್ಯಲ್ಲ ಅಂತ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಅಯ್ಯೋ ದೇವ್ರೆ, ಇನ್ಮೇಲೆ ನೀವು ಸೊಪ್ಪೇ ತರೋದು ಬೇಕಾಗಿಲ್ಲ, ಸೊಪ್ಪನ್ನ ಮನೆಗೆ ಒಳ್ಳೇದಲ್ಲ ಅಂತ ಹೇಳಿ ಮೊದಲು ನೀನು ಇಲ್ಲಿಂದ ಹೊರಡೆ ಅಂತ ಸೊಪ್ಪು ಮಾರೋಳಿಗೆ ಶಾಂತಿ ಹೇಳ್ತಿರ್ತಾಳೆ. ಶಾಂತಿ ಪಾಪ ಕಣೆ, ನಮಗೋಸ್ಕರ ಅಂತ ಮನೆ ಬಾಗಿಲ್ವರೆಗೂ ಬಂದರೂ ಕೂಡ ಯಾಕೆ ಈ ರೀತಿ ಎಲ್ಲ ಬೈತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಹೌದು ರೀ ನಾನು ಬೈತೀನಿ, ಇವತ್ತಲ್ಲ ಇನ್ಮೇಲೆ ಯಾವತ್ತೂ ಹೆಂಗಸತ್ರ ನೀವು ಸೊಪ್ಪನ್ನು ತರಬಾರ್ದು, ಅದು ಒಳ್ಳೇದಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಏನಪ್ಪಯ್ಯ ಇದು, ಇಡೀ ಪ್ರಪಂಚದಲ್ಲೇ ಸೊಪ್ಪು ಒಳ್ಳೇದಲ್ಲ ಅಂತ ಹೇಳ್ತಾ ಇರೋದು ನಮ್ಮ ಸಕ್ಕರೆ ಒಬ್ಬರೇ ಅಂತ ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಿರುವಾಗ, ನಾನು ಹಂಗಲ್ಲ ಕಣೋ ಹೇಳಿದ್ದು, ಇವಳ ಹತ್ರ ಬೇಕಾಗಿಲ್ಲ ಅಂತ ಹೇಳಿದ್ದು, ನಿನ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ, ನೀನು ಸುಮ್ಮನೆ ಇರು ಅಂತ ಹೇಳಿ, ನೀನು ಹೋಗಮ್ಮ ಆ ಕಡೆ ಅಂತ ಶಾಂತಿ ಹೇಳ್ತಿರುವಾಗ, ಸರಿ ಆಯ್ತಮ್ಮ ನೀನು ಇವಾಗ ಹೊರಡು, ನಾನು ನಾಳೆ ನೋಡ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ, ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ, ನಾಳೆನೂ ಬೇಕಾಗಿಲ್ಲ ಅಂತ ಹೇಳಿ, ನೀನು ಇನ್ಮೇಲೆ ಈ ಕಡೆ ಬರಲೇಬೇಡ, ಸೊಪ್ಪು ಕೂಡ ತರಬೇಡ, ಮರ್ಯಾದೆಯಿಂದ ಇಲ್ಲಿಂದ ಆಚೆ ಹೋಗ್ತಾ ಇರು ಬೇಗ ಅಂತ ಹೇಳಿ ಶಾಂತಿ ಆ ಹೆಂಗ್ಸ್ನ ಆಚೆ ಕಳಿಸಿ ಬಾಗಿಲನ್ನ ಹಾಕೋತಾಳೆ. ಅಯ್ಯೋ ರವಿ, ಆ
ಅತ್ತೆಗೆ ಸೊಪ್ಪು ಅಂದ್ರೆ ಅಲರ್ಜಿನ ಅಂತ ಶಾಂತಿ ಕೇಳಿದಾಗ ಆ ಥರ ಎಲ್ಲ ಏನೂ ಇಲ್ಲ ಕಣೆ ಅಂತ ರವಿ ಹೇಳ್ತಿರ್ತಾನೆ. ಮತ್ತೆ ಯಾಕೆ ಆ ಹೆಂಗಸನ್ನ ಅತ್ತೆ ಈ ರೀತಿ ಹೆದರ್ಸ್ ಕಳಿಸಿದ್ರು ಅಂತ ಶ್ರುತಿ ಕೇಳ್ತಿರುವಾಗ ನನಗೆ ಗೊತ್ತಿಲ್ಲ ಅಂತ ರವಿ ಹೇಳ್ತಿರ್ತಾನೆ. ನಂತರ ಅಲ್ಲ ಕಣೆ ಶಾಂತಿ, ಏನೇ ಆಯಿತು, ಯಾಕೆ ಹೆಂಗಸ್ ಜೊತೆ ಆ ರೀತಿ ಕೋಪದಿಂದ ಮಾತಾಡಿದೆ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ ಅಪ್ಪಯ್ಯ ಒಂದು ವಿಷಯ ಗೊತ್ತಾ ನಿನಗೆ, ನಮ್ಮ ಸಕ್ಕರೆಗೆ ನಿದ್ದೆಲಿ ಓಡಾಡೋ ಕಾಯಿಲೆ ಬೇರೆ ಬಂದ್ಬಿಟ್ಟಿದೆ, ಅದಕ್ಕೆ ಇರ್ಬೋದು ಇವ್ರು ಈ ರೀತಿ ನಡ್ಕೋತಾ ಇರೋದು. ಹೌದು, ಈ ರೋಗಕ್ಕೆ ಸೊಪ್ಪೆಲ್ಲ ತಿಂದರೆ ಒಳ್ಳೇದಂತ ಸೂರ್ಯ ಕೇಳ್ತಿರುವಾಗ ನನ್ಗೆ ಯಾವ ಕಾಯಿಲೆನೂ ಇಲ್ಲ ಕಣೋ, ನಾನು ಯಾಕೋ ನಿದ್ದೆಲಿ ಓಡಾಡ್ಲಿ ಅಂತ ಶಾಂತಿ ಹೇಳ್ತಿರ್ತಾಳೆ. ನಾವು ನಿದ್ದೆಲಿ ನಡಿಬೇಕಾದ್ರೆ ನಾವು ನಡೀತಾ ಇರೋದು ನಮಗೆ ಗೊತ್ತಾಗೋದಿಲ್ಲ ಸಕ್ಕರೆ. ಮೀನಾ, ನೀನು ಗೊತ್ತಿರೋರು ಯಾರಾದರೂ ಇದ್ದಾರೇನೆ ಅಂತ ಸೂರ್ಯ ಕೇಳ್ತಿರುವಾಗ ರೀ ನನ್ಗೇನ್ರಿ ಗೊತ್ತು ಅಂತ ಮೀನಾ ಹೇಳ್ತಾಳೆ. ನಾನು ಹೇಳ್ತಾ ಇಲ್ವೇನೋ ನನ್ಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಶಾಂತಿ ಹೇಳ್ತಿರುವಾಗ ಲೋ ಸೂರ್ಯ, ಅಮ್ಮನೇ ಹೇಳ್ತಿದ್ದಾರೆ ತಾನೇ ಇಲ್ಲ ಅಂತ. ಯಾವತ್ತೂ ಅಮ್ಮ ನಿದ್ದೆಲಿ ನಡೀತಿದ್ದಾರೆ, ಅದೆಲ್ಲ ಚಿಕ್ಕ ವಯಸ್ಸಿಂದಾನೇ ಬರುತ್ತೆ ಕಣೋ, ಆದ್ರೆ ಅಮ್ಮನಿಗೆ ಯಾವತ್ತೂ ಆ ಥರ ಆಗಿಲ್ಲ, ಆ ಥರ ಮಧ್ಯ ವಯಸ್ಸಲ್ಲೆಲ್ಲ ಬರೋದಿಲ್ಲ ಕಣೋ ಅದು ಅಂತ ಮನೋಜ ಹೇಳ್ತಿರುವಾಗ ಹೌದು ಇವ್ನು ದೊಡ್ಡ ಡಾಕ್ಟ್ರು ಹೇಳೋದಕ್ಕೆ ಬಂದ್ಬಿಟ್ಟ, ಹೋಗಲೇ ಸೈಡ್ಗೆ ಹೋಗಿ ನಿಂತ್ಕೊ ಹೋಗು ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ನಾನೇ ಹೇಳ್ತಾ ಇದ್ದೀನಲ್ಲ ನನ್ಗೆ ಆ ಥರದ ಕಾಯಿಲೆ ಯಾವುದೂ ಇಲ್ಲ ಅಂತ ಶಾಂತಿ ಹೇಳ್ತಿರೋವಾಗ ಅಪ್ಪಯ್ಯ ನನಗೇನೋ ಸಕ್ಕರೆ ರಾತ್ರಿ ಏನೋ ನೆನೆಸ್ಕೊಂಡು ಭಯ ಬಿದ್ದಿರಬೇಕು, ನಾವು ರಾತ್ರಿ ನೋಡ್ಬೇಕಾದ್ರೆ ಇವ್ರು ಹಾಗೆ ಓಡೋಗಿ ಸೀರೆ ಬದಲಾಯಿಸ್ಕೊಂಡು ಹಿಂಗೆ ಓಡ್ ಬಂದ್ಬಿಟ್ರು ಅಂತ ಸೂರ್ಯ ಹೇಳ್ತಿರುವಾಗ ಆ ಥರ ಎಲ್ಲ ಏನೂ ಇಲ್ಲ, ಸುಮ್ಮನೆ ಏನೇನೋ ಕಟ್ಬೇಡ ಅಂತ ಶಾಂತಿ ಹೇಳ್ತಿರ್ತಾಳೆ. ಇಲ್ಲ ಅತ್ತೆ, ನೀವು ರೂಮಿಂದ ಸಡನ್ ಆಗಿ ಓಡೋದ್ರಿ, ಹಾಗೆ ಸೀರೆ ಬದಲಾಯಿಸ್ಕೊಂಡು ಮತ್ತೆ ರೂಮ್ಗೆ ಹಾಗೆ ಓಡ್ ಬಂದ್ಬಿಟ್ರಿ, ನಾವು ಅದನ್ನ ನೋಡಿದ್ವಿ ಅತ್ತೆ ಅಂತ ಮೀನಾ ಹೇಳಿದಾಗ ಶಾಂತಿಗೆ ಏನು ಹೇಳೋದಕ್ಕಾಗದೆ ಹಾಗೆ ಸುಮ್ಮನೆ ನಿಂತಿರ್ತಾಳೆ. ನಂತರ ಹೌದಲ್ವಾ, ಹೇ ಶಾಂತಿ, ಮಲ್ಕೋಬೇಕಾದ್ರೆ ನೀನು ಬೇರೆ ಸೀರೆ ಉಟ್ಕೊಂಡಿದ್ದೆ, ಇವಾಗ ಇಷ್ಟು ಜಲ್ದಿ ಬೇರೆ ಸೀರೆಯಲ್ಲಿ ಇದೆಯಲ್ಲ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ ಓ ಹಾಗಾದ್ರೆ ಅತ್ತೆ ನಿದ್ದೆಲಿ ಸೀರೆ ಚೇಂಜ್ ಮಾಡೋ ಕಾಯಿಲೆ ಇದೆಯಾ ಅಂತ ಶ್ರುತಿ ಕೇಳ್ತಾಳೆ. ಅಯ್ಯೋ ನೀನೊಬ್ಳು ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಿದ್ಯಾ, ಸುಮ್ಮನೆ ಇರಮ್ಮ ನೀನು, ನೀರು ಕುಡಿಬೇಕಾದ್ರೆ ಸೀರೆ ಮೇಲೆ ಚೆಲ್ಲೋಯ್ತು ಅಷ್ಟೇನೆ, ಅದಕ್ಕೆ ನಾನು ಸೀರೆನ ಚೇಂಜ್ ಮಾಡಿದೆ ಅಂತ ಶಾಂತಿ ಹೇಳ್ತಿರುವಾಗ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಶಾಂತಿನೇ ನೋಡ್ತಿರ್ತಾರೆ. ನಂತರ ಅಲ್ಲೇ ಮನೋಜ ರೋಹಿಣಿ ನೀವಿಬ್ರು ದೇವ್ರ ಮನೆಗೆ ಬರ್ರಪ್ಪ ಅಂತ ಹೇಳಿ ರೋಹಿಣಿ ಮನೋಜನ್ನ ಕರ್ಕೊಂಡು ಶಾಂತಿ ದೇವ್ರ ಮನೆ ಒಳಗಡೆ ಹೋಗ್ತಾಳೆ. ಆಗ ಸೂರ್ಯ ಅವ್ರನ್ನ ನೋಡಿ ಮೀನಮ್ಮ ಇವ್ರಿಬ್ರು ಮಾತ್ರ ಯಾಕೆ ದೇವ್ರ ಮನೆ ಕರ್ಕೊಂಡು ಹೋಗ್ತಿದ್ರೆ, ಇವ್ರಿಬ್ರಿಗೆ ಮಾತ್ರ ಸ್ಪೆಷಲ್ ಆಗಿ ಏನಾದ್ರು ಸಕ್ಕರೆ ಅವ್ರು ಪೂಜೆ ಮಾಡಿಸ್ತಿದಾರ ಅಂತ ಸೂರ್ಯ ಕೇಳ್ತಿರೋವಾಗ ರೀ ಹೋಗಿ ನೀವು ನನ್ನ ಹತ್ರ ಕೇಳ್ತಾ ಇದೀರಲ್ಲ, ಅವ್ರು ಯಾವತ್ತಾದ್ರೂ ಏನಾದ್ರು ಹೇಳಿದ್ದಾರೆ ಏನ್ರಿ ನನ್ನ ಹತ್ರ, ನಾನು ನಿಮ್ ಜೊತೆ ತಾನೇ ಇರೋದು, ನನ್ಗೇನ್ರಿ ಗೊತ್ತು ಇದ್ರ ಬಗ್ಗೆ, ಹೋಗಿ ಕೆಲಸ ನೋಡೋಗ್ರಿ ಅಂತ ಮೀನಾ ಕಿಚನ್ಗೆ ಹೋಗ್ತಾಳೆ. ಆಗ ಶಾಂತಿ ರೋಹಿಣಿ ಮತ್ತೆ ಮನೋಜ್ನ ದೇವ್ರ ಮನೆ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಕೈ ಮುಗಿದು ಲೋ ಮನೋಜ ಇನ್ಮೇಲೆ ನಿನ್ ಜೊತೆ ರೋಹಿಣಿನೂ ಶೋರೂಮ್ಗೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಅದನ್ನ ಕೇಳಿ ಮನೋಜ ರೋಹಿಣಿ ಇಬ್ಬರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನಿಜನಾ ಅಮ್ಮ ಅಂತ ಮನೋಜ ಕೇಳಿದಾಗ ಹೌದು ಕಣೋ ಅಂತ ಶಾಂತಿ ಹೇಳ್ತಾಳೆ. ಆಗ ರೋಹಿಣಿ ಮತ್ತೆ ಮನೋಜ ಇಬ್ರು ಶಾಂತಿಯಿಂದ ಆಶೀರ್ವಾದ ತಗೋತಾರೆ. ನನಗೆ ಗೊತ್ತಿತ್ತಮ್ಮ ನೀನು ಒಂದಲ್ಲ ಒಂದು ದಿವಸ ನಮ್ಮನ್ನ ಅರ್ಥ ಮಾಡ್ಕೋತೀಯ ಅಂತ, ತುಂಬಾ ಥ್ಯಾಂಕ್ಸ್ ಅಮ್ಮ ಅಂತ ಮನೋಜ ಹೇಳ್ತಿರುವಾಗ ನೋಡೆ ನೀನು ದುಡ್ಡಿರೋರ್ ಮನೆ ಮಗಳು ಅಂತ ಹೇಳಿ ಸೊಸೆ ಮಾಡ್ಕೊಂಡು ಬಂದೆ, ಅದನ್ನ ನೀನು ನೆನಪಲ್ಲಿ ಇಟ್ಕೋ, ನೀನು ದೊಡ್ಡ ಮನೆ ಮಗಳು ಆಗದೆ ಇರ್ಬೋದು, ಆದ್ರೆ ದುಡ್ಡಿರೋ ಸೊಸೆ ಆಗ್ತೀಯ ಅಂತ ನಾನು ಅನ್ಕೊಂಡಿದ್ದೀನಿ, ಆಗ್ಲೇ ನಿನ್ಗೆ ಮನೇಲಿ ಮರ್ಯಾದೆ ಸಿಗೋದು ಅಂತ ಶಾಂತಿ ಹೇಳ್ತಿರುವಾಗ ಖಂಡಿತ ಅತ್ತೆ ನೀವೇನು ಅನ್ಕೊಂಡಿದ್ರು ಅದೇ ರೀತಿ ನಾನು ಆಗಿ ತೋರಿಸ್ತೀನಿ ಅಂತ ರೋಹಿಣಿ ಒಪ್ಕೋತಾಳೆ. ನೀನೇನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಅಂಗಡಿಲಿ ಒಳ್ಳೆ ಲಾಭ ಬರಬೇಕು, ಅರ್ಥ ಆಯ್ತಾ, ನೀನು ನಿಜವಾಗ್ಲೂ ಶ್ರೀಮಂತ ಸೊಸೆಯಾಗಿ ಬದಲಾಗಿ ತೋರಿಸ್ಬೇಕು ಅಂತ ಶಾಂತಿ ಹೇಳಿದಾಗ ಸರಿ ಅತ್ತೆ ನಾನು ಮತ್ತೆ ಮನೋಜ್ ಇಬ್ರು ಸೇರಿ ಶೋರೂಮ್ ಚೆನ್ನಾಗಿ ಡೆವಲಪ್ ಮಾಡ್ತೀವಿ ಅಂತ ರೋಹಿಣಿ ಒಪ್ಕೋತಾಳೆ. ಸರಿ ಆಯ್ತು ನೀವಿಬ್ರು ದೇವ್ರ ಕೈ ಮುಗಿರಿ ಅಂತ ಶಾಂತಿ ಹೇಳ್ತಿರುವಾಗ ರೋಹಿಣಿ ಖುಷಿಯಿಂದ ಮನೋಜ್ಗೆ ಕಣ್ಸನ್ನೆ ಮಾಡ್ತಿರ್ತಾಳೆ. ಈ ಕಡೆ ಅರುಣ್ ಕನಕನ ಹತ್ರ ಬಂದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಾಗಿದೆ, ನೀವು ರಿಜಿಸ್ಟರ್ ಆಫೀಸ್ಗೆ ಟೈಮ್ ಕರೆಕ್ಟಾಗಿ ಬಂದ್ರೆ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ ಕನಕ ಯೋಚನೆ ಮಾಡ್ತಿರ್ತಾಳೆ. ಏನ್ ಕನಕ ಯೋಚನೆ ಮಾಡ್ತಿದ್ಯಾ, ನೀವು ಕರೆಕ್ಟ್ ಟೈಮಿಗೆ ಬರ್ತೀರಾ ತಾನೆ ಅಂತ ಅರುಣ್ ಕೇಳ್ತಿರುವಾಗ ಸರಿ ನಾವು ಕರೆಕ್ಟಾಗಿರೋ ಟೈಮ್ಗೆ ಬರ್ತೀವಿ ಅಂತ ಕನಕ ಹೇಳ್ತಾಳೆ. ಅಷ್ಟರಲ್ಲಿ ಮೀನಾ ಬರ್ತಾಳೆ. ಏನಾಯ್ತೆ ಯಾಕೆ ಈ ರೀತಿ ಇದೆಯಾ ಅಂತ ಮೀನಾ ಕೇಳಿದಾಗ ಏನೂ ಇಲ್ಲ ಅಕ್ಕ, ಇವಾಗ ತಾನೇ ಅರುಣ್ ಮಾತಾಡ್ತಾ ಇದ್ರು, ರಿಜಿಸ್ಟ್ರೇಷನ್ಗೆ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದಾರಂತೆ ಅಂತ ಕನಕ ಹೇಳ್ತಿರುವಾಗ ಹೌದು ಈಗಾಗಲೇ ಮದ್ವೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡ್ಬಿಟ್ಟಿದ್ದೀನಿ, ಬೆಳಗ್ಗೆ ಹೋಗ್ತಿದ್ದಂಗೆನೆ ಮೊದಲನೇ ಮದ್ವೆ ನಮ್ದೇನೆ, ಸೊ ಬೆಳಗ್ಗೆ 10 ಗಂಟೆ ಅಷ್ಟರಲ್ಲೆಲ್ಲ ನೀವು ಅಲ್ಲಿಗೆ ಬಂದ್ಬಿಡಿ ಅಂತ ಅರುಣ್ ಹೇಳ್ತಿರ್ಬೇಕಾದ್ರೆ ಅಕ್ಕ ನನಗೆ ತುಂಬಾ ಭಯ ಆಗ್ತಿದೆ ಕಣೆ ಅಂತ ಕನಕ ಹೇಳ್ತಿರ್ತಾಳೆ. ಇವಳು ಇದೇ ರೀತಿನೇ ಭಯ ಪಡ್ತಿರ್ತಾಳೆ, ಸ್ವಲ್ಪ ನೀವೇ ಇವಳಿಗೆ ಧೈರ್ಯ ಹೇಳಬೇಕು ಅಂತ ಅರುಣ್ ಮೀನಾ ಹತ್ರ ಹೇಳ್ತಿರ್ತಾನೆ. ನೋಡಿ ಇವಳು ಇದಕ್ಕೆಲ್ಲ ಒಪ್ಕೊಂಡಿರೋದೇ ದೊಡ್ಡ ವಿಷಯ, ನಾನು ಅಷ್ಟೇ ನನ್ನ ಗಂಡನ್ ಗೊತ್ತಿಲ್ಲದೆ ಇರೋ ಥರ ಯಾವ ಕೆಲಸನೂ ಮಾಡಲಿಲ್ಲ, ಆದರೆ ಕನಕನ ಜೀವನ ಚೆನ್ನಾಗಿರ್ಲಿ ಅಂತ ಮಾತ್ರ ನಾನು ಇದಕ್ಕೆ ಒಪ್ಕೊಂಡಿದ್ದೀನಿ. ಕನಕ ಹೇಳಿದ ಮಾತು ನನ್ನ ಮನಸ್ಸಿಗೆ ಹಾಕಿ ನಾಟ್ಬಿಡ್ತು, ಅಪ್ಪ ಇದ್ದಿದ್ರೆ ನಾನು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಮಾಡ್ತಿದ್ದ ಅಂತ ಅವಳು ಹೇಳಿದ್ಲು, ಅದು ನನಗೆ ತುಂಬಾನೇ ನೋವು ಕೊಟ್ಬಿಡ್ತು. ಅವಳು ಕೇಳಿದ್ದು ನಿಜಾನೇ ಅಲ್ವಾ, ನಮ್ಮಪ್ಪ ಇದ್ದಿದ್ರೆ ಕನಕ ಇಷ್ಟಪಟ್ಟಿದ್ದು ಹುಡುಗನ ಜೊತೆನೇ ಅವಳಿಗೆ ಮದುವೆ ಮಾಡ್ತಿದ್ರು, ಅದಕ್ಕೇನೆ ಏನೇ ಆದರೂ ಪರವಾಗಿಲ್ಲ ನನ್ನ ತಂಗಿ ಚೆನ್ನಾಗಿದ್ರೆ ಸಾಕು ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅಂತ ಮೀನಾ ಹೇಳ್ತಿರುವಾಗ ನೀವು ಒಳ್ಳೆ ನಿರ್ಧಾರನೇ ಮಾಡಿದ್ದೀರಾ, ನೀವೇನು ಯೋಚನೆ ಮಾಡಬೇಡಿ, ಕನಕನಿಗೆ ಒಳ್ಳೆ ಗಂಡನಾಗಿ ನಿಮ್ಮ ಮನೆಗೆ ಒಳ್ಳೆ ಅಳಿನಾಗಿರ್ತೀನಿ ನಾನು, ನನ್ನ ನಂಬಿ ಅಂತ ಅರುಣ್ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಮಂಜಾ ಕನಕನ್ನ ಹುಡ್ಕೊಂಡು ರಿಸೆಪ್ಷನ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅದನ್ನ ಮೀನಾ ನೋಡ್ಬಿಡ್ತಾಳೆ. ನೋಡಿ ನನ್ನ ತಮ್ಮ ಬಂದ, ಅವ್ನು ಬಂದಾಗ ನೀವು ಇಲ್ಲಿರೋದು ಬೇಡ, ಅವ್ನು ಬೇರೆ ಏನಾದರೂ ತಪ್ಪು ತಿಳ್ಕೊತಾನೆ, ಮೊದಲು ಇಲ್ಲಿಂದ ಹೋಗಿ ಅಂತ ಮೀನಾ ಹೇಳಿದಾಗ ಸರಿ ಆಯ್ತು ಅಂತ ಅರುಣ್ ಅಲ್ಲಿಂದ ಸೈಡ್ಗೆ ಹೋಗ್ತಾನೆ. ಅಷ್ಟರಲ್ಲಿ ಮಂಜಾ ಅಲ್ಲಿಗೆ ಬರ್ತಾನೆ. ಅಕ್ಕ ನೀನು ಇಲ್ಲೇ ಇದೆಯಾ ಅಂತ ಮಂಜಾ ಕೇಳ್ತಿರೋವಾಗ ಹೌದು ಕಣೋ ಇವಾಗ ತಾನೇ ಕನಕನ್ ನೋಡೋದಕ್ಕೆ ಬಂದೆ ಅಂತ ಮೀನಾ ಹೇಳ್ತಾಳೆ. ಓ ಹೌದಾ ಅಕ್ಕ, ನಾನು ನೀನು ಕಾಲ್ ಮಾಡಿದೆ ಅಕ್ಕ, ಆದರೆ ನೀನು ರಿಸೀವ್ ಮಾಡಲಿಲ್ಲ ಅಂತ ಮಂಜಾ ಹೇಳ್ತಿರೋವಾಗ ಓ ಸೈಲೆಂಟ್ ಆಗಿಬಿಟ್ಟಿದೆ ಕಣೋ ಫೋನು, ನಾನು ಅದನ್ನ ನೋಡಲೇ ಇಲ್ಲ, ಸಾರಿ ಕಣೋ ಅಂತ ಮೀನಾ ಹೇಳ್ತಿರ್ತಾಳೆ. ನೀನೇನು ದಿಢೀರ್ ಅಂತ ಇಲ್ಲಿಗೆ ಬಂದಿದ್ಯಾ ಅಂತ ಕನಕ ಮಂಜನ್ ಕೇಳಿದಾಗ ಖುಷಿಯಾಗಿರೋ ವಿಷಯ ಹೇಳೋದಕ್ಕೆ ಬಂದಿದ್ದು ಕಣೆ, ಎಕ್ಸಾಮ್ ರಿಸಲ್ಟ್ ಬಂದ್ಬಿಡ್ತು, ನಾನು ಪಾಸ್ ಆಗಿದ್ದೀನಿ ಅಂತ ಮಂಜಾ ಹೇಳಿದಾಗ ಅದನ್ನ ಕೇಳಿ ಮೀನಾ ಮತ್ತೆ ಕನಕ
ಕನಕನ್ಗೆ ಖುಷಿ ಆಗುತ್ತೆ. ಆಗ ಮಂಜ ಮೀನಿಗೆ ಸ್ವೀಟ್ ಕೊಟ್ಟಾಗ ಮೊದಲು ಸ್ವೀಟ್ನ ಮಂಜನ ತಿನ್ನಿಸ್ತಾಳೆ ಮೀನಾ. ನಂತರ ನಿಮ್ಮ ಭಾವನಿಗೆ ತುಂಬಾ ಖುಷಿ ಆಗುತ್ತೆ ಕಣೋ ಇದ್ರ ಬಗ್ಗೆ ಹೇಳಿದ್ರೆ. ನಿನ್ ಜವಾಬ್ದಾರಿ ಇಲ್ದಿರೋ ತರ ಓಡಾಡ್ತಿದ್ದಾಗ ಅವ್ರು ನಿನ್ ಮೇಲೆ ತುಂಬಾನೇ ಕಾಳಜಿ ವಹಿಸಿದ್ರು. ಅವ್ರಿಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತೇನೋ. ಅಪ್ಪನ ಆಶೀರ್ವಾದ ನಿನ್ ಮೇಲೆ ಸದಾ ಇರುತ್ತೆ ಕಣೋ, ಎಲ್ಲ ಒಳ್ಳೇದಾಗುತ್ತೆ ನಿನ್ಗೆ. ಮೊದಲು ನಿಮ್ಮ ಭಾವನ್ಗೆ ಹೋಗಿ ಹೇಳು ಅಂತ ಮೀನಾ ಹೇಳಿದಾಗ, ಅಕ್ಕ ಡೈರೆಕ್ಟ್ ಆಗಿ ಅವ್ರನ್ನೇ ಮುಖಾಮುಖಿಯಾಗಿ ಭೇಟಿಯಾಗಿ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಅವ್ರಿಲ್ಲ ಅಂದಿದ್ರೆ ನಾನು ಎಕ್ಸಾಮ್ ಬರೆಯೋದಕ್ಕೆ ಆಗ್ತಿರ್ಲಿಲ್ಲ ಅಕ್ಕ. ಅವ್ರನ್ನ ನೋಡೋದಕ್ಕೆ ನಾನು ಹೋಗ್ತಿದ್ದೆ. ಹಾಗೆ ಹೋಗೋದಾರಿಲಿ ಕನಕನ ಆಸ್ಪತ್ರೆಗೆ ಹೋಗ್ಬಿಟ್ಟು ಅವ್ಳಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡು ಇಲ್ಲಿಗೆ ಬಂದೆ ಅಷ್ಟೇನೆ. ನೋಡಿದ್ರೆ ನೀನು ಇಲ್ಲೇ ಸಿಕ್ಬಿಟ್ಟೆ ಅಂತ ಮಂಜ ಹೇಳ್ತಿರುವಾಗ, ಸರಿ ಆಯ್ತು ಕಣೋ ನಿನ್ನ ಭಾವನ ಹತ್ರ ಹೇಳು, ಅವ್ರು ತುಂಬಾನೇ ಖುಷಿ ಪಡ್ತಾರೆ ಅಂತ ಮೀನಾ ಹೇಳ್ತಾಳೆ. ಸರಿ ಅಕ್ಕ, ಭಾವ ಕಾರ್ ಶೆಡ್ಡಲ್ಲಿ ತಾನೇ ಇರ್ತಾರೆ, ಅಲ್ಲೇ ಹೋಗಿ ನಾನು ಹೇಳ್ತೀನಿ ಬಿಡು ಅಂತ ಹೇಳಿ ಮಂಜ ಅಲ್ಲಿಂದ ಹೊರಡ್ತಾನೆ. ಆಗ ಅರುಣ್ ಮತ್ತೆ ವಾಪಸ್ ಬಂದು, ಏನು 3 ಜನನು ತುಂಬಾ ಖುಷಿಯಾಗಿ ಮಾತಾಡ್ತಿದ್ರಿ ಅಂತ ಕೇಳ್ತಿರುವಾಗ, ನನ್ನ ತಮ್ಮ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಾನೆ ಅಂತ ಕನಕ ಅರುಣ್ ಕೇಳ್ತಿರ್ತಾಳೆ. ಓ ಹೌದಾ, ಸೂಪರ್ ಅಂತ ಅರುಣ್ ಹೇಳ್ತಿರುವಾಗ ಕನಕ ಅರುಣ್ಗೆ ಸ್ವೀಟ್ ಕೊಡ್ತಾಳೆ. ಆಕ್ಚುಲಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಅಂತ ಕನಕ ಹೇಳ್ತಿರುವಾಗ, ನನಗ್ ಥ್ಯಾಂಕ್ಸ್ ಹೇಳ್ಬೇಕಾ ಯಾಕೆ ಅಂತ ಅರುಣ್ ಕೇಳ್ತಾನೆ. ಅವತ್ತು ಅಕ್ಕಾಗೆ ಸುಬ್ಬ ಮಂಜನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದಾಗ ನೀವೇ ತಾನೇ ಲೈವ್ ಲೊಕೇಶನ್ ನ ಕಳಿಸಿದ್ದು ಅಂತ ಕನಕ ಹೇಳ್ತಿರುವಾಗ, ಅದನ್ನ ಕೇಳಿ ಮೀನಾಗ ಆಶ್ಚರ್ಯ ಆಗುತ್ತೆ. ನಾನೇನು ಹೊರಗಡೆ ಅವ್ರಿಗೆ ಹೆಲ್ಪ್ ಮಾಡಿದ್ನಾ, ಅವನು ನಮ್ಮನೆ ಮಗ ತರನೇ ಅಲ್ವಾ, ಆದ್ರೂ ನಿನ್ ತಮ್ಮ ತಾನೇ ಎಕ್ಸಾಮ್ ಬರೆದು ಪಾಸ್ ಮಾಡಿರೋದು, ಅವನಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಅರುಣ್ ಹೇಳ್ತಿರುವಾಗ, ಮದ್ವೆ ವಿಷಯ ಮಾತಾಡ್ಬೇಕಾದ್ರೆ ಇನ್ನೊಂದು ಒಳ್ಳೆ ಕೆಲಸನೂ ನಡೆದಿದೆ, ಇನ್ಮೇಲೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ. ಸರಿ ಆಯ್ತು, ನೀವು ಕನಕನ್ನ ಕರೆಕ್ಟ್ ಟೈಮ್ಗೆ ಕರ್ಕೊಂಡು ಬಂದ್ಬಿಡಿ, ನಾನು ಇದನ್ನ ನಮ್ಮ ಅಮ್ಮನಿಗೂ ಹೇಳಿಲ್ಲ ಅಂತ ಅರುಣ್ ಹೇಳ್ತಿರುವಾಗ, ನಾನು ಇದ್ರ ಬಗ್ಗೆ ಅಮ್ಮನ ಹತ್ರ ಏನು ಹೇಳಿಲ್ಲ, ಮೊದಲು ಮದ್ವೆ ಆಗ್ಲಿ, ಒಳ್ಳೆ ಟೈಮ್ ಬಂದಾಗ ಎಲ್ಲರ ಹತ್ರ ಹೇಳೋಣ ಅಂತ ಮೀನಾ ಹೇಳಿದಾಗ, ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ಅರುಣ್ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಸೂರ್ಯ ತನ್ನ ಫ್ರೆಂಡ್ಸ್ಗಳ ಜೊತೆಲೆಲ್ಲ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ಸಂತು ಬರ್ತಾನೆ. ಲೋ ಸಂತು, ಏನೋ ತುಂಬಾ ದಿವಸ ಆಗಿತ್ತು ಕಾಣಿಸ್ತಾನೆ ಇರ್ಲಿಲ್ವಲ್ಲ ಅಂತ ಸೂರ್ಯ ಕೇಳಿದಾಗ, ಅಣ್ಣ ತುಂಬಾ ಕೆಲಸ ಇತ್ತಣ್ಣ ಅದಕ್ಕೆ ಬರೋದಕ್ಕಾಗ್ಲಿಲ್ಲ ಅಂತ ಸಂತು ಹೇಳ್ತಾನೆ. ಹೌದು, ಮತ್ತೆ ಮನೆ ತಗೋತೀನಿ ಅಂತ ಯಾವನ್ ಕೈಲೂ ದುಡ್ಡು ಕೊಟ್ಟು ಯಾಮರಿಲ್ಲ ತಾನೆ ಅಂತ ಸೂರ್ಯ ಕೇಳ್ತಿರುವಾಗ, ಇಲ್ಲಣ್ಣ ಇವಾಗ ಮೊದ್ಲಿಗಿಂತ ತುಂಬಾ ಹುಷಾರಾಗ್ಬಿಟ್ಟಿದ್ದೀನಿ, ಮನೆ ನೋಡೋದಕ್ಕೂ ಮುಂಚೆ ಅವ್ರು ಓನರ ಇಲ್ವಾ ಅಂತ ಮೊದಲು ಚೆಕ್ ಮಾಡ್ತೀನಿ ಅಣ್ಣ ಅಂತ ಸಂತು ಹೇಳ್ತಿರುವಾಗ, ಅದನ್ನ ಕೇಳಿ ಸೂರ್ಯ ನಗ್ತಿರ್ತಾನೆ. ಹೋಗ್ಲಿ ಬಿಡೋ ಮಗ, ಒಳ್ಳೆ ಕೆಲಸನೇ ಮಾಡಿದ್ಯಾ, ಯಾವನ್ ಹೆಂಗೆ ಅಂತ ಇವಾಗ ಹೇಳೋದಕ್ಕಾಗೋದಿಲ್ಲ ಅಂತ ಸೂರ್ಯ ಹೇಳ್ತಿರುವಾಗ, ಅಣ್ಣ ನಾನು ಮತ್ತೆ ಪೂಜಾ ಇಬ್ರು ಕೂಡ ಒಂದು ನಿರ್ಧಾರ ಮಾಡಿದೀವಣ್ಣ ಅಂತ ಸಂತು ಹೇಳ್ತಿರುವಾಗ, ಏನ್ ನಿರ್ಧಾರನೋ, ಇಬ್ರು ಓಡೋಗ್ಬೇಕು ಅಂತ ನಿರ್ಧಾರ ಮಾಡಿದೀರಾ ಅಂತ ಚೇತನ್ ಕೇಳ್ತಾನೆ. ಅಯ್ಯೋ ಆ ಥರ ಎಲ್ಲ ಏನು ಇಲ್ಲಣ್ಣ, ನಾವ್ ಯಾಕೆ ಮನೆ ಬಿಟ್ಟು ಹೋಗೋಣ ಹೇಳಿ ಅಂತ ಸಂತು ಹೇಳ್ತಿರುವಾಗ, ಲೋ ಚೇತ ಅವ್ನು ಮಾತಾಡ್ಲಿ ಸುಮ್ಮನೆ ಇರೋ ನೀನು ಅಂತ ಹೇಳಿ, ನಿನ್ ಹೇಳಪ್ಪ ಸಂತು ಅಂತ ಸೂರ್ಯ ಹೇಳ್ತಾನೆ. ಅಣ್ಣ ನಾನು ಮತ್ತೆ ಪೂಜಾ ಇಬ್ರು ಕೂಡ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತ ಇದೀವಿ ಅಂತ ಸಂತು ಹೇಳಿದಾಗ ಸೂರ್ಯ ಚೇತನ್ ಮುಖ ನೋಡ್ತಾನೆ. ನಾನು ಹೇಳ್ದೆ ಅಲ್ವೇನೋ ಇವರಿಬ್ರು ಕದ್ಮದ್ವೆ ಆಗ್ತಿದ್ದಾರೆ ಅಂತ ಚೇತನ್ ಹೇಳಿದಾಗ, ಸುಮ್ಮನೆ ಇರೋ ಸಾಕು, ನೀನು ಅವನ್ನ ಚುಡಾಯಿಸ್ಬೇಡ, ಯಾಕೋ ಸಂತು ನೀನು ಇವಾಗ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿರೋದು, ಯಾಕೆ ನಿಮ್ಮ ಮನೇಲಿ ಯಾರು ಒಪ್ಕೊಳ್ತಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ ಅಣ್ಣ ಆ ಥರ ಎಲ್ಲ ಏನಿಲ್ಲ, ನಮ್ಮ ಮನೇಲೂ ಓಕೆ ಹೇಳಿದ್ದಾರೆ, ಪೂಜಾ ಮನೇಲೂ ಓಕೆ ಹೇಳಿದ್ದಾರೆ ಅಂತ ಸಂತು ಹೇಳ್ತಾನೆ. ಮತ್ತೆ ಯಾಕಪ್ಪ ನೀವು ರಿಜಿಸ್ಟರ್ ಮ್ಯಾರೇಜ್ ಆಗೋದಕ್ಕೆ ಯೋಚನೆ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳ್ತಿರುವಾಗ, ಅದು ಅಣ್ಣ ಸುಮ್ಮನೆ ಯಾಕೆ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ಳೋದು, ನಮಗೆ ಅಂತ ಗೊತ್ತಿರೋರು ಸ್ವಲ್ಪ ಜನನೇ, 2 ಕಡೆಯಿಂದನೂ ಯಾರ್ಯಾರು ಬೇಕೋ ಅವ್ರನ್ನ ಮಾತ್ರ ಕರೆದು ರಿಜಿಸ್ಟರ್ ಆಫೀಸಲ್ಲೇ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ, ಆಮೇಲೆ ಬೇಕಾದ್ರೆ ರಿಸೆಪ್ಷನ್ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡಿದೀವಿ ಅಂತ ಸಂತು ಹೇಳ್ತಿರುವಾಗ, ಪರವಾಗಿಲ್ಲ ಕಣೋ, ಒಳ್ಳೆ ತರನೇ ಯೋಚನೆ ಮಾಡಿದ್ಯಾ, ಇತ್ತೀಚೆಗೆ ಈ ಮದ್ವೆಗೆಲ್ಲ ಖರ್ಚುಗಳು ಜಾಸ್ತಿ ಆಗ್ಬಿಟ್ಟಿದೆ ಕಣೋ, ಇರೋರು ಅದ್ರ ಲಕ್ಷ ಲಕ್ಷ ದುಡ್ಡನ್ನ ಖರ್ಚು ಮಾಡಿ ಮದುವೆ ಮಾಡ್ಕೋತಾರೆ, ಆದ್ರೆ ಅದನ್ನ ನೋಡಿ ಇಲ್ದೇ ಇರೋನ್ ಕೂಡ ಪಾಪ ಬೇಜಾರು ಮಾಡ್ಕೋತಾನೆ, ಅದ್ರಲ್ಲಿ ಇನ್ನೂ ಕೆಲವರಿಗೆ ಮದ್ವೆನೇ ಆಗ್ತಿಲ್ಲ ಕಣೋ, ಹೆಣ್ಣು ಕೂಡ ಸಿಗ್ತಿಲ್ಲ ಅಂತ ಕೊರಗ್ತಾ ಇರ್ತಾರೆ, ಪಾಪ ಹೋಗ್ಲಿ ಬಿಡೋ ಪರವಾಗಿಲ್ಲ, ಈ ತರ ಸಿಂಪಲ್ ಆಗಿ ಮದ್ವೆ ಮಾಡ್ಕೊಳ್ಳೋದೇ ಒಳ್ಳೇದು, ದುಡ್ಡನ್ನ ವೇಸ್ಟ್ ಮಾಡಬೇಡಿ, ಅದನ್ನ ನಿಮ್ ಫ್ಯೂಚರ್ಗೆ ಇಟ್ಕೊಳ್ಳಿ ಅಂತ ಸೂರ್ಯ ಹೇಳ್ತಿರುವಾಗ, ಅದಕ್ಕೆ ಅಣ್ಣ ಆಸೆಯಿಂದ ದುಡ್ಡನ್ನೆಲ್ಲ ಸೇರಿಸಿ ಮನೆ ತಗೊಳ್ಳೋಣ ಅಂತ ನೋಡಿದೆ, ಆದ್ರೆ ಅದ್ ನಡಿಲೇ ಇಲ್ಲ ಅಂತ ಸಂತು ಬೇಜಾರು ಮಾಡ್ಕೋತಾನೆ. ಯಾಕೋ ಬೇಜಾರು ಮಾಡ್ಕೋತೀಯಾ, ದುಡ್ಡು ಕಳ್ದೋಗಿಲ್ಲ ಅಂತ ಖುಷಿ ಪಡು, ನಮ್ಮ ಮನೇಲಿ ಇದಾನಲ್ಲ ಒಬ್ಬ ಪೆಂಗ್ಯ, ಅವ್ನು ಸುಮ್ಮನೆ 30 ಲಕ್ಷ ಕೊಟ್ಟು ಕಳ್ಕೊಂಡ, ಇದುವರೆಗೂ ಅದರಿಂದ ₹1 ಕೂಡ ಕೈಗೆ ಬಂದಿಲ್ಲ, ನಿನ್ಗೆ ಆ ದುಡ್ಡು ಉಳಿತು ಅಂತ ಅನ್ಕೊಳ್ಳೋ ಅಂತ ಸೂರ್ಯ ಹೇಳ್ತಿರುವಾಗ, ಅಣ್ಣ ನೀವಿಲ್ಲ ಅಂದಿದ್ರೆ ಅದೆಲ್ಲ ನಡೀತಾನೆ ಇರಲಿಲ್ಲ, ನೀವು ಬರ್ಲಿಲ್ಲ ಅಂದಿದ್ರೆ ನಾನು ಕೊಟ್ಟಿರೋ ದುಡ್ಡೆಲ್ಲ ಹಂಗೆ ಹೊರಟೋಗ್ತಾ ಇತ್ತು ಅಂತ ಸಂತು ಹೇಳ್ತಿರ್ತಾನೆ. ಹೋಗ್ಲಿ ಬಿಡೋ ಸಂತು, ಏನೂ ಆಗ್ಲಿಲ್ಲ ತಾನೆ, ಹಾಗಾದ್ರೆ ನೀನು ಇವಾಗ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ ಅಂತ ಸೂರ್ಯ ಕೇಳಿದಾಗ, ಹೌದು ಅಣ್ಣ ಅಂತ ಸಂತು ಖುಷಿಯಿಂದ ಹೇಳ್ತಾನೆ. ಹೌದು, ನೀನ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ನನ್ನನ್ನು ಯಾಕಪ್ಪ ನೋಡೋದಕ್ಕೆ ಬಂದೆ ಅಂತ ಸೂರ್ಯ ಕೇಳಿದಾಗ, ಅಣ್ಣ ನಾನು ಯಾವತ್ತೂ ರಿಜಿಸ್ಟರ್ ಆಫೀಸ್ಗೆ ಹೋಗೇ ಇಲ್ಲ ಅಣ್ಣ, ಅದಕ್ಕೇನೆ ಇಲ್ಲಿಗೆ ಬಂದೆ ಅಂತ ಸಂತು ಹೇಳ್ತಿರ್ತಾನೆ. ಲೋ ಸಂತು, ನಾನೇನು ತಿಂಗಳಿಗೊಂದು ಅಂತ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಿದ್ದೇನೋ ಅಂತ ಸೂರ್ಯ ಕೇಳಿದಾಗ, ಅದು ಹಾಗಲ್ಲ ಅಣ್ಣ, ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದೆಯಲ್ಲ, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದೆಲ್ಲ ನನಗೇನು ಗೊತ್ತಿಲ್ಲಣ್ಣ, ನಿಮ್ಗಾದ್ರೆ ತುಂಬಾ ಜನ ಗೊತ್ತಿರ್ತಾರಲ್ವಾ ಅದಕ್ಕೆ ಕೇಳಿದೆ ಅಂತ ಸಂತು ಹೇಳ್ತಿರುವಾಗ, ಓ ನೀನು ಆ ರೀತಿ ಕೇಳ್ತಿದ್ಯಾ, ಲೋ ಚೇತ ನಮ್ಗೆ ಗೊತ್ತಿರೋರು ಯಾರಾದರೂ ಇದ್ದಾರೇನೋ ಅಲ್ಲಿ ಅಂತ ಸೂರ್ಯ ಕೇಳ್ತಿರ್ತಾನೆ. ನಾನು ಯಾವತ್ತು ಆ ಕಡೆ ಎಲ್ಲ ಹೋಗಿದ್ದೀನಿ ಸೂರ್ಯ, ಒಂದು ಮದುವೆ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಕು, ಇಲ್ಲ ಸೈಟು ಗೀಟು ಅಂತ ತಗೊಂಡು ರಿಜಿಸ್ಟರ್ ಮಾಡೋದಕ್ಕೆ ಹೋಗ್ಬೇಕು, ನನಗಂತೂ ಇನ್ನೂ ಮದುವೆನೇ ಆಗಿಲ್ಲ, ಇನ್ನು ಸೈಟು ಮನೆ ಅಂತ ಎಲ್ಲಪ್ಪ ಹೋಗ್ಲಿ ಅಂತ ಚೇತನ್ ಹೇಳ್ತಿರುವಾಗ ಅಲ್ಲಿದ್ದ ಸೂರ್ಯನ ಫ್ರೆಂಡ್ಸ್ಗಳೆಲ್ಲ ನಗ್ತಿರ್ತಾರೆ. ಲೋ ನಾನು ಕೇಳಿದ್ದು ಅಲ್ಲಿ ಯಾರಾದ್ರೂ ವ್ಯಕ್ತಿಗಳು ಗೊತ್ತಿದ್ದಾರಾ ಇಲ್ವಾ ಅಂತ, ನೀನ್ ಮದುವೆ ಮಾಡ್ಕೊಂಡಿದ್ಯೋ ಅಲ್ವೋ ಅಂತ ಅಲ್ಲ ಕಣೋ ಅಂತ ಸೂರ್ಯ ಕೇಳಿದಾಗ, ಅಯ್ಯೋ ಗೊತ್ತಿಲ್ಲ ಕಣೋ ಸೂರ್ಯ, ಅಲ್ಲ ಅದೇನು ದೊಡ್ಡ ಮಹಾ ಕೆಲಸನ, ಡೈರೆಕ್ಟಾಗಿ ಅಲ್ಲೇ ಹೋಗ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸಿದ್ರೆ ಆಯ್ತಪ್ಪ, ಅವರೇ ಎಲ್ಲ ಹೇಳ್ತಾರೆ ಅಂತ ಚೇತನ್ ಹೇಳ್ತಿರುವಾಗ, ಅಣ್ಣ ಇದ್ರ ಬಗ್ಗೆ ಎಲ್ಲ ಕೇಳೋದಕ್ಕೆ ನನಗೆ ಗೊತ್ತಿಲ್ಲ ಅಣ್ಣ, ದಯವಿಟ್ಟು ನೀವಾದ್ರೂ ಬರ್ತೀರಾ ಅಂತ ಚೇತನ್ ಮತ್ತೆ ಸೂರ್ಯನ ಹತ್ರ ಸಂತು ಕೇಳ್ಕೊತಿರ್ತಾನೆ. ಅಷ್ಟೇ ತಾನೇ ನಮ್ಮ ಮಗ, ಬರ್ತೀವಿ ಬಿಡೋ, ನಾವೇ ಹೋಗಿ ಎಲ್ಲ ಕೇಳ್ಕೊಂಡು ಬರ್ತೀವಿ ಅಂತ ಸೂರ್ಯ ಹೇಳಿದಾಗ, ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತ ಸಂತು ಹೇಳ್ತಾನೆ. ಇದಕ್ಕೆಲ್ಲ ಯಾಕೋ ಥ್ಯಾಂಕ್ಸು, ನಿನ್ಗೋಸ್ಕರ ಇಷ್ಟು ಮಾಡೋದಿಲ್ವೇನೋ ನಾವು, ನಾಳೆ ಹೋಗಿ ಬರೋಣ ಬಿಡು ಅಂತ
ಅಂತ ಸೂರ್ಯ ಹೇಳಿದಾಗ ಸರಿ ಆಯ್ತು ಅಣ್ಣ ನಾಳೆ ಬರ್ತೀನಿ ಅಂತ ಹೇಳಿ ಸಂತು ಅಲ್ಲಿಂದ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮಂಜ ಸ್ವೀಟ್ ತೊಗೊಂಡು ಬರ್ತಾನೆ. ಬಾಬಾ ತಗೊಳ್ಳಿ ಸ್ವೀಟು ಅಂತ ಮಂಜ ಹೇಳಿದಾಗ ಏನೋ ಸ್ವೀಟ್ ಎಲ್ಲ ತೊಗೊಂಡು ಬಂದಿದ್ಯಾ, ಏನು ಸಮಾಚಾರ ಅಂತ ಸೂರ್ಯ ಕೇಳ್ತಿರುವಾಗ ಬಾಬಾ ನೀವು ಮೊದಲು ಸ್ವೀಟ್ ತಿನ್ನಿ ಅಂತ ಹೇಳಿ ಮಂಜನೇ ಸೂರ್ಯನಿಗೆ ಸ್ವೀಟ್ ತಿನ್ನಿಸ್ತಾನೆ. ಹೌದು ಏನೋ ಇಷ್ಟೊಂದು ಖುಷಿಯಾಗಿದೆಯಾ, ಏನೋ ಸಮಾಚಾರ ಅಂತ ಸೂರ್ಯ ಕೇಳಿದಾಗ ಬಾಬಾ ರಿಸಲ್ಟ್ ಬಂತು ಬಾಬಾ ನಾನು ಪಾಸ್ ಆಗ್ಬಿಟ್ಟೆ ಅಂತ ಮಂಜ ಖುಷಿಯಿಂದ ಹೇಳ್ಕೊತಿರ್ತಾನೆ. ಅದನ್ನ ಕೇಳಿ ಸೂರ್ಯನಿಗೆ ಕೂಡ ತುಂಬಾ ಖುಷಿ ಆಗ್ತಿರುತ್ತೆ. ಲೋ ಮಂಜ ತುಂಬಾ ಖುಷಿ ಆಗ್ತಿದೆ ಕಣೋ, ನಿಮ್ಮಪ್ಪ ನಿಮ್ಮಮ್ಮ ಆಸೆ ಪಟ್ಟಂಗೆ ನೀನು ಪಾಸ್ ಆಗ್ಬಿಟ್ಟೆ ಕಣೋ. ಮೀನಾ ಅವಾಗ ಹೇಳ್ತಿರ್ತಾಳೆ ನನ್ನ ತಮ್ಮ ಪಾಸ್ ಆಗಿ ಬೇಗ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಪರವಾಗಿಲ್ಲ ಕಣೋ ಸಾಧಿಸ್ಬಿಟ್ಟೆ, ತುಂಬಾ ಖುಷಿ ಆಗ್ತಿದೆ ಅಂತ ಸೂರ್ಯ ಹೇಳ್ತಿರುವಾಗ ಸೂರ್ಯನ ಫ್ರೆಂಡ್ಸ್ಗಳೆಲ್ಲ ಮಂಜನ್ಗೆ ಕಂಗ್ರಾಚುಲೇಷನ್ ಹೇಳ್ತಿರ್ತಾರೆ. ನಂತರ ಏನೋ ಸೂರ್ಯ ಭಾಮೈದ ಪಾಸ್ ಆಗಿದ್ದಕ್ಕೆ ನೀನು ಇಷ್ಟೊಂದು ಖುಷಿ ಪಡ್ತಿದ್ಯಲ್ಲೋ ಅಂತ ಫ್ರೆಂಡ್ಸ್ಗಳೆಲ್ಲ ಕೇಳ್ತಿರುವಾಗ ಅಯ್ಯೋ ನಮಗೆಲ್ಲ ಓದಿ ವಿದ್ಯೆಲ್ಲ ಆತುತ್ತೆ, ಆದರೆ ಇವನು ಪಾಸ್ ಮಾಡಿಬಿಟ್ಟಿದ್ದಾನಲ್ಲ ಅದೇ ದೊಡ್ಡ ವಿಷಯ ಅಂತ ಸೂರ್ಯ ಹೇಳ್ತಿರುವಾಗ ಬಾಬಾ ನೀವೇನಾದ್ರೂ ಅವತ್ತು ನನ್ನ ಕಾಪಾಡಿ ಎಕ್ಸಾಮ್ ಬರೆಯೋದಕ್ಕೆ ಕರ್ಕೊಂಡು ಹೋಗಿರಲಿಲ್ಲ ಅಂದಿದ್ರೆ ಈ ಡಿಗ್ರಿ ಸಿಕ್ತಿತ್ತ ಹೇಳಿ, ಒಂದು ವರ್ಷ ವೇಸ್ಟ್ ಆಗ್ತಿತ್ತು, ಇದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಬಾಬಾ ಅಂತ ಮಂಜ ಹೇಳ್ತಿರುವಾಗ ನನ್ಗೆ ಯಾಕೋ ಅದಲ್ಲ ಹೇಗೋ ಕನಕ ಒಳ್ಳೆ ರೀತಿಲಿ ಸೆಟ್ಲ್ ಆದ್ಲು, ನೀನು ಪಾಸ್ ಆಗಿ ಖುಷಿ ಕೊಟ್ಟಿದ್ಯಾ, ಇದನ್ನ ಅವ್ರ ಹತ್ರ ಹೇಳ್ದೇನೋ ಅಂತ ಸೂರ್ಯ ಕೇಳ್ತಿರುವಾಗ ಹೇಳಾಯ್ತು ಬಾಬಾ ಅಂತ ಮಂಜ ಹೇಳ್ತಾನೆ. ಒಳ್ಳೇದಾಗ್ಲಿ ಬಿಡೋ ಮಂಜ, ಎಲ್ಲ ಸುಬ್ಬನ್ ಜೊತೆ ಸೇರಿ ನಿನ್ನ ಜೀವನ ಹಾಳು ಮಾಡ್ಕೊಬಿಡ್ತೀಯ ಅಂತ ಭಯ ಆಗಿತ್ತು ನನಗೆ, ಈ ಖುಷಿಗೆ ಈ ಸ್ವೀಟ್ ಎಲ್ಲ ಸಾಕಾಗೋದಿಲ್ಲ ಕಣೋ, ದೊಡ್ಡ ಪಾರ್ಟಿನೇ ಕೊಡಬೇಕು ಅಂತ ಸೂರ್ಯ ಹೇಳಿದಾಗ ಹೌದು ಅದರಲ್ಲೂ ನೀನು ಸೂರ್ಯನ್ಗೆ ಬೇರೆ ರೀತಿನೇ ಪಾರ್ಟಿ ಕೊಡಬೇಕು ಅಂತ ಚೇತನ್ ಹೇಳ್ತಿರ್ತಾನೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ, ಅವನ ಹತ್ರ ಹೋಗಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿ ಲೋ ಮಂಜ ಪಾರ್ಟಿ ಎಲ್ಲ ನಾನು ನೋಡ್ಕೋತೀನಿ ಕಣೋ ಅಂತ ಸೂರ್ಯ ಹೇಳ್ತಿರ್ತಾನೆ. ಏನ್ ಬಾಬಾ ಹೇಳ್ತಿದ್ದೀರಾ ಅಂತ ಮಂಜ ಕೇಳಿದಾಗ ಹೌದು ಕಣೋ ಪಾರ್ಟಿ ನಾನೇ ಕೊಡ್ತೀನಿ, ನಮ್ಮ ಏರಿಯಾದಲ್ಲಿರೋರಿಗೆ ಗೊತ್ತಿರೋರ್ಗು ಎಲ್ರಿಗೂ ಸೇರಿಸಿ ನಾನೇ ದೊಡ್ಡ ಪಾರ್ಟಿ ಕೊಡ್ತೀನಿ ಕಣೋ, ನಮ್ಮ ಮನೆ ಮುಂದೆ ದೊಡ್ಡದಾಗಿ ಜಾಗ ಇದೆಯಲ್ಲ ಅಲ್ಲೇ ಎಲ್ರಿಗೂ ಊಟಕ್ಕೆ ಅರೇಂಜ್ ಮಾಡ್ಬಿಡೋಣ ಕಣೋ ಅಂತ ಸೂರ್ಯ ಹೇಳ್ತಿರುವಾಗ ಯಾಕೆ ಬಾಬಾ ನೀವು ಇದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೋತಾ ಇದ್ದೀರಾ, ಸುಮ್ಮನೆ ಯಾಕೆ ದುಡ್ಡು ಖರ್ಚು ಅಂತ ಮಂಜ ಹೇಳ್ತಿರ್ತಾನೆ. ನೋಡೋ ನಮ್ಮಂತವ್ರಿಗೆಲ್ಲ ಈ ವಿದ್ಯೆ ಅನ್ನೋದು ಒಂದ್ ರೀತಿ ನಿಧಿ ಸಿಗ್ದಂಗೆ ಕಣೋ, ಇದೊಂದಿದ್ರೆ ಸಾಕು ಕಣೋ ನಮ್ಮ ಜೀವನದಲ್ಲಿ ನಾವು ಮುಂದೆ ಬರೋದಕ್ಕೆ, ಅಂಥದ್ರಲ್ಲೇ ನೀನು ಅದನ್ನ ಸಾಧಿಸಿದ್ಯಾ ಕಣೋ, ಅದೇ ದೊಡ್ಡ ವಿಷಯ ಅಂತ ಸೂರ್ಯ ಹೇಳ್ತಿರುವಾಗ ಸುಮ್ಮನೆ ಯಾಕೆ ಬಾಬಾ ಇದೆಲ್ಲ ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ ಮಂಜ ಹೇಳ್ತಿರ್ತಾನೆ. ಪರವಾಗಿಲ್ಲ ಕಣೋ ದುಡ್ಡನ್ನ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಇಂಥ ಖುಷಿಯಾಗಿರೋ ವಿಷಯದಲ್ಲಿ ಖರ್ಚು ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳು, ನಾಳೆ ಮಧ್ಯಾಹ್ನ ನಮ್ಮ ಮನೆ ಹತ್ರನೇ ಎಲ್ರಿಗೂ ದೊಡ್ಡದಾಗಿ ಪಾರ್ಟಿ ಮಾಡಿಸ್ತೀನಿ, ಇದನ್ನ ನೋಡಿ ಮೀನಾ ಕೂಡ ತುಂಬಾ ಖುಷಿ ಪಡ್ಬೇಕು, ಏನಂತೀಯ ಅಂತ ಸೂರ್ಯ ಹೇಳ್ತಿರುವಾಗ ಮಂಜ ಅಳ್ತಾ ಸೂರ್ಯನ ಕೈನ ಹಿಡ್ಕೋತಾನೆ. ನಾನು ಓದಿ ಪಾಸ್ ಮಾಡ್ಬೇಕು ಅಂತ ನಮ್ಮಪ್ಪ ತುಂಬಾನೇ ಕನ್ಸು ಕಟ್ಕೊಂಡಿದ್ರು ಬಾಬಾ, ಈಗ ಅದನ್ನ ನೋಡೋದಕ್ಕೆ ಅವ್ರು ಇಲ್ವಲ್ಲ ಅಂತ ತುಂಬಾನೇ ಕಷ್ಟ ಆಗ್ತಿತ್ತು, ಆದ್ರೆ ನನಗೋಸ್ಕರ ನೀವು ಇಷ್ಟೊಂದು ಖುಷಿ ಪಡ್ಬೇಕಾದ್ರೆ ನಮ್ಮ ಅಪ್ಪನೇ ನನ್ನ ಜೊತೆ ಇರೋ ರೀತಿ ಅನ್ನಿಸಿದ್ದೆ ಬಾಬಾ ಅಂತ ಮಂಜ ಕಣ್ಣೀರಿಡ್ತಾ ಸೂರ್ಯನ ತಬ್ಕೋತಾನೆ. ಆಗ ಸೂರ್ಯ ಅವನನ್ನ ಸಮಾಧಾನ ಮಾಡ್ತಾ ಅವನಿಗೆ ಸ್ವೀಟ್ ತಿನ್ನಿಸಿ ಖುಷಿಪಡಿಸಿ ಅಲ್ಲಿಂದ ಕಳ್ಸಿಕೊಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.